ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ಬೆಣ್ಣೆ ಎಲ್ಲರಿಗೂ ಗೊತ್ತು, ಆದರೆ ಬೆಣ್ಣೆಯಂತಹ ಹಣ್ಣು ಅಂದರೆ ಬಟರ್ ಫ್ರೂಟ್ ಕೆಲವರಿಗೆ ಮಾತ್ರ ಗೊತ್ತು, ಇನ್ನು ಕೆಲವರಿಗೆ ಸ್ವಲ್ಪ ಅಪಪರಿಚಿತ ಅಂತ ಹೇಳ್ಬೋದು. ಹಾಗೆಯೇ ಈ ಬೆಣ್ಣೆ ಹಣ್ಣಿನಿಂದ ಮನುಷ್ಯನ ಆರೋಗ್ಯಕ್ಕೆ ಆಗುವ ಲಾಭದ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ. ಹಾಗಾದರೆ ಇಂದಿನ ಕಾರ್ಯಕ್ರಮದಲ್ಲಿ ಈ ಹಣ್ಣಿನಿಂದಾಗುವ ಪ್ರಯೋಜನದ ಬಗ್ಗೆ ಎಳೆಯಾಗಿ ತಿಳಿಯೋಣ ಬನ್ನಿ. ಶ್ರೀಲಂಕಾ ಮೂಲದ ಅವಕಾಡೋ ಭಾರತದಲ್ಲಿ ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಎಂದೇ ಹೆಸರಾಗಿದೆ. ಈ ಹಣ್ಣು ಮಾರುಕಟ್ಟೆಯಲ್ಲಿ ಸದ್ದಿಲ್ಲದೆ ಗದ್ದಲ ಮಾಡುತ್ತಿದೆ. ಅದಕ್ಕೆ ಕಾರಣ ತನ್ನಲ್ಲಿರುವ ಆಕರ್ಷಣೀಯ ಔಷಧೀಯ ಗುಣಗಳಿಂದ. ಹೌದು, ಸವಿತಾ ಇದ್ರೆ ಬೆಣ್ಣೆನೇ ಬಾಯಲ್ಲಿ ಇಟ್ಟಂತೆ ಅನುಭವ ನೀಡುವ ಈ ಹಣ್ಣು ದೇಹದ ಆರೋಗ್ಯಕ್ಕೂ ಉಪಯೋಗಕಾರಿಯಾಗಿದೆ. ಹಾಗಾದರೆ ಬಟರ್ ಫ್ರೂಟ್ನಲ್ಲಿ ಅಡಗಿದ ಆರೋಗ್ಯಕರ ಗುಣಗಳ ಬಗ್ಗೆ ಒಂದೊಂದಾಗಿಯೇ ತಿಳಿದುಕೊಳ್ಳೋಣ ಬನ್ನಿ. ಬಟರ್ ಫ್ರೂಟ್ನಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ಸಿ ಅಂಶ ಹೇರಳವಾಗಿದೆ. ಇದರೊಂದಿಗೆ ಆರೋಗ್ಯಕ್ಕೆ ಅನುಕೂಲವಾಗುತ್ತದೆ. ಪ್ರೋಟೀನ್, ಫೈಬರ್ ಮತ್ತು ಖನಿಜಾಂಶಗಳು ಇದರಲ್ಲಿ ಇದೆ. ಹಾಗಾಗಿ ಇದು ದೇಹದ ತೂಕ ಇಳಿಸುತ್ತದೆ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಹಾಗೆಯೇ ಇದರಲ್ಲಿ ಕಂಡುಬರುವ ಫಾಲಿಕ್ ಆಸಿಡ್ ದೇಹದ ಆರೋಗ್ಯವನ್ನು ಸಮತೋಲನದಲ್ಲಿಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ಮತ್ತೊಂದು ಗಮನ ಹರಿಸಲೇಬೇಕಾದ ಸಂಗತಿ ಏನಪ್ಪಾ ಅಂದರೆ, ಅವಕಾಡೋದಿಂದ ತೈಲವನ್ನು ಕೂಡ ತಯಾರಿಸಲಾಗುತ್ತದೆ. ಈ ತೈಲದಿಂದ ಚರ್ಮ ಮೃದುಗೊಳ್ಳುತ್ತದೆ ಮತ್ತು ವಾರದಲ್ಲಿ 1-2 ಬಾರಿ ಮುಖಕ್ಕೆ ಮಸಾಜ್ ಮಾಡಿದರೆ ತ್ವಚೆ ವೃದ್ಧಿಯಾಗುತ್ತದೆ. ಬಟರ್ ಫ್ರೂಟ್ ಹಣ್ಣನ್ನು ಗರ್ಭಿಣಿ ಸ್ತ್ರೀಯರು ಸೇವಿಸುವುದು ತುಂಬಾ ಪ್ರಯೋಜನಕಾರಿ. ಯಾಕಂದರೆ ಇದರಲ್ಲಿ ಫೋಲೇಟ್ ಅಂಶ ಹೇರಳವಾಗಿರುವ ಕಾರಣ ಶಿಶುಗಳ ಬೆಳವಣಿಗೆ ಚೆನ್ನಾಗಿರುತ್ತದೆ. ಮಾರ್ಕೆಟ್ನಲ್ಲಿ ಹೆಚ್ಚಿನ ಬೇಡಿಕೆ ಇರುವ ಈ ಬೆಣ್ಣೆ ಹಣ್ಣನ್ನು ಮಿಶ್ರ ಬೆಳೆಯಾಗಿ, ಬದು ಬೆಳೆಯಾಗಿ ಬೆಳೆಯುವುದರಿಂದ ರೈತರು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಇನ್ನು ಈ ಬೆಳೆಗೆ ಹೆಚ್ಚು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಕಡಿಮೆ ಖರ್ಚು, ಲಾಭ ಹೆಚ್ಚು ಆಗುವ ಸಾವಯವ ಗೊಬ್ಬರಗಳನ್ನು ನೀಡಿದರೆ ಸಾಕು, ಹೇರಳವಾಗಿ ಬೆಳೆಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಬಟರ್ ಫ್ರೂಟ್ ತಿನ್ನಲು ಹಿತವಾಗಿರುತ್ತದೆ, ಹಾಗೆ ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿ. ಹಾಗಾಗಿ ಇಂಥ ಹಣ್ಣನ್ನು ಸಾವಯವ ಕೃಷಿಯಲ್ಲಿ ಬೆಳೆದು ಇದರ ಸ್ವಾದ ಮತ್ತಷ್ಟು ಹೆಚ್ಚಿಸಲಿ ಎಂಬುದೇ ನಮ್ಮ ಆಶಯ. ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಕೃಷಿ ಚಾನಲ್. ಧನ್ಯವಾದಗಳು.